ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ಇರುವ ಅಂಬೇಡ್ಕರ್ ಪ್ರತಿಮೆಗೆ ಏಪ್ರಿಲ್ 13ರಂದು ರಾತ್ರಿ ಕೆಲವು ಕಿಡಿಗೇಡಿಗಳು ಅಂಬೇಡ್ಕರ್ ಪ್ರತಿಮೆಗೆ ಕಲ್ಲನ್ನ ಎಸೆದು ಪರಾರಿಯಾಗಿದ್ದು, ಜೊತೆಗೆ ಅಂಬೇಡ್ಕರ್ ಪ್ರತಿಮೆಯು ಅಲ್ಪ ಪ್ರಮಾಣದಲ್ಲಿ ಪೆಟ್ಟಾಗಿದ್ದು, ಈ ಕೃತ್ಯವನ್ನ ಖಂಡಿಸಿ ಇಂದು ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರ್ಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅವರು ಹಾಗೂ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಬೊಮ್ಮಸಂದ್ರ ರೇಣುಕಾ ಹಾಗೂ ಅವರ ತಂಡದವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಈ ಕೂಡಲೇ ಪೊಲೀಸರು ಕಿಡಿಗೇಡಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು, ಜೊತೆಗೆ ಅದೇ ಸ್ಥಳದಲ್ಲಿ ನೂತನ ಅಂಬೇಡ್ಕರ್ ಪ್ರತಿಮೆಯನ್ನ ಮರುಸ್ಥಾಪಿಸಬೇಕು ಎಂದು ಬಳ್ಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜೈರಾಮ್ ರವರಿಗೆ ಮನವಿ ನೀಡಿ ಆಗ್ರಹಿಸಿದರು. ಆದಷ್ಟು ಬೇಗ ಕಿಡಿಗೇಡಿಗಳನ್ನು ಬಂಧಿಸದಿದ್ದರೆ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುತ್ತೆ ಎಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಸ್ಥಳಕ್ಕೆ ಬಳ್ಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜೈರಾಮ್ ರವರು ಆಗಮಿಸಿ ಪ್ರತಿಭಟನಾಕಾರ ಮನವಿ ಆಲಿಸಿ ಕೂಡಲೇ ತಪ್ಪಿತಸ್ಥರ ಮೇಲೆ ಕಾನೂನು ರೀತಿಯಾದ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ತಿಳಿಸಿದರು. ಇನ್ನು ಸ್ಥಳದಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಮೀಸಿರಾಮಣ್ಣ, ಕನ್ನಡಾಂಬೆ ಮಂಜುನಾಥ್, ಭದ್ರಯ್ಯ, ಮೈಲಾರಿ ಬೆಟ್ಟಪ್ಪ, ನಂದಿನಿ, ರವಿ, ಕೀರ್ತನ, ನಾಗವೇಣಿ, ಅಂಬಿಕಾ ಮತ್ತಿತರರು ಹಾಜರಿದ್ದರು. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಆತ್ಮೀಯ ಬಂಧುಗಳೇ, ಏನಿವತ್ತು ಮೈಸೂರು ಜಿಲ್ಲೆ ವಾಜಮಂಗಲ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಭಾವಚಿತ್ರಕ್ಕೆ ಮಲಮೂತ್ರ ಹಾಕಿ ವಿಚಾರವಾಗಿ ನಾವು ಆನೇಕಲ್ ಸಂಘಟನೆಯಿಂದ ಹೋಗಿ ಒಂದು ಪ್ರತಿಭಟನೆ ಮಾಡಿ ಬಂದಿದ್ರಿ. ತದನಂತರ ಅದೇ ಮೈಸೂರು ಜಿಲ್ಲೆ ತಲಕಾಡು ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅಲ್ಲಿರ್ತಕ್ಕಂಥ ಒಬ್ಬ ಅಯೋಗ್ಯ 420 ತಹಶೀಲ್ದಾರ್ ಅವರು ಭಾವಚಿತ್ರವನ್ನು ತೆರವು ಮಾಡಿ ವಿಚಾರವಾಗಿ ಅಲ್ಲಿ ಸಹ ನಮ್ಮ ಸಂಘಟನೆ ಹೋಗಿ ಒಂದು ಪ್ರತಿಭಟನೆ ಮಾಡಿದ್ದೀರಿ. ತದನಂತರ ತಡವಾಗಿ ನಮ್ಮ ಆನೇಕಲ್ ತಾಲೂಕು ಅತ್ತಿಬೇಲಿ ಹೋಬಳಿ ಬಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಅಂಬೇಡ್ಕರ್ ಕಾಲೋನಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಲಿಗೆ ಬೇರೆ ಯಾರೋ ಕಿಡಿಗೇಡಿಗಳು, ಒಬ್ಬ 420ಗಳು, ಒಬ್ಬ ಥರ್ಡ್ ಪಾರ್ಟಿಗಳು, ಒಬ್ಬ 8 ಪಾರ್ಟಿಗಳು, ಪೋಲಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿಗೆ ಕಿವಿಯನ್ನು ಒಂದು ವಿಕೃಪಗೊಳಿಸಿ ಒಂದು ಧ್ವಂಸ ಮಾಡಿ ವಿಚಾರವಾಗಿ ಅವನ್ನ ಕೂಡಲೇ SC/ST ಆ್ಯಕ್ಟಲ್ಲಿ ಬಂಧಿಸಿ ಕೇಸ್ ಹಾಕಿ ಅವನು ಬಂಧಿಸಿ ಜೈಲಿಗೆ ಹಾಕಬೇಕು. ಒಂದು ಪಕ್ಷ ಆ 420ಗಳನ್ನ, ಆ 8 ಪಾರ್ಟಿಗಳನ್ನ, ಆ ಕಿಡಿಗೇಡಿಗಳೇನು ಬಂಧಿಸಿಲ್ಲ ಅಂದರೆ ಒಂದು ಪಕ್ಷ ನಾವು ಸಂಘಟನೆಯಿಂದ ಭಾರಿ ಬೃಹತ್ ಮಟ್ಟದಲ್ಲಿ ನ್ಯಾಷನಲ್ ಹೈವೇ ಬಂದ್ ಮಾಡ್ತೇವೆ ಅಂತ ಹೇಳಿ ನಾವು ಮಾತನ್ನು ಹೇಳ್ತೀನಿ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿ, ಒಂದು ಧರ್ಮ, ಒಂದು ವರ್ಗಕ್ಕೆ ಸೀಮಿತವಾಗಿ ಸಂವಿಧಾನ ಬರೆದಿಲ್ಲ. ಅವರು ಎಲ್ಲ ಜಾತಿ ವರ್ಗ ಸಮುದಾಯ ಜನರಿಗೆ ಸಮಬಾಲವಾಗಿ ಸಮಾನತೆಯಿಂದ ಸಹಬಾಳ್ವೆಯಿಂದ ಸಹೋದರತೆಯಿಂದ ಬದುಕಬೇಕು, ಎಲ್ಲರೂ ಒಂದು ಸಮಾನತೆಯಿಂದ ಬದುಕಬೇಕು, ಯಾರಿಗೂ ತಾರತಮ್ಯ ಬದುಕು ಕಟ್ಕೊಂಡು ಇರಬಾರ್ದು ಅಂದ್ಬಿಟ್ಟು ಒಂದು ಬದುಕು ಕಟ್ಕೊಂಡು ಬದುಕಾಗ ಒಂದು ಅವಕಾಶ ಮಾಡ್ಕೊಂತ ಜ್ಞಾನಿಗೆ ಒಂದು ಅಪಮಾನ ಮಾಡ್ತಾರೆ. ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ನಾವು ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದಿಂದ ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳು ಬಂದು ಇವತ್ತು ಖಂಡನೆ ಮಾಡ್ತಾಯಿದ್ದೀವಿ. ನಾವು ಇದೇ ಸಹ ಈ ತಾಲೂಕು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಒಬ್ಬ PDO ಜಯರಾಮ್ ಸಾರನ್ನ ಕರೆದ್ರಿ. ಅವರು ಸಹ ನಮ್ಮ ಫೋನಿಗೆ ಕರೆಗೆ ಮಾನ್ಯತೆ ಕೊಟ್ಟು ಒಂದು ಬಂದು ಸಹಕರಿಸಿ ಅವರು ಸಹ ಭಾಗಿಯಾಗಿದ್ದಾರೆ. ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಏನಿವತ್ತು ಬಳ್ಳೂರು ಗ್ರಾಮದಲ್ಲಿ ಆನೇಕಲ್ ತಾಲೂಕು ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಏನು ಈ ಘಟನೆ ನಡೆದಿದೆ ನಮಗೆ ನಿಧಾನವಾಗಿ ತಿಳಿದು ಬಂದಿದೆ. ತಿಳಿದ ತಕ್ಷಣ ನಾವು ಇಲ್ಲಿ ಬಂದು PDO ಅವ್ರಿಗೆ ಕಾಲ್ ಮಾಡಿದ್ವಿ. PDO ಅವರು ಇಲ್ಲಿಗೆ ಬಂದರು. ಇಲ್ಲಿಗೆ ಬರೋಕ್ಕೆ ಮೊದಲು ಇವ್ರು ಏನು ಕ್ರಮ ತೊಗೊಂಡಿದ್ದಾರೆ ಅಂತೇಳಿದ್ರೆ, ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇಲ್ಲಿ ಆಗಿರೋಂಥ ಒಂದು ಘಟನೆಗೆ ಕೊಟ್ಟಿದ್ದೀವಿ ಅಂತಂದು. ಘಟನೆ ಕೊಟ್ಟ ಮೇಲೆ ಏನಾಯಿತು? ಕಿಡಿಗೇಡಿಗೆ ಬಂಧಿಸಿದ್ರ? ಅವ್ರು ಹೊಡೆದ ಆದಮೇಲೆ ಇವರೆಲ್ಲ ಏನು ಇಲ್ಲಿ ರೆಡಿ ಮಾಡ್ತೀನಿ, ಅಲ್ಲಿ ರೆಡಿ ಮಾಡ್ತೀನಿ, ಈ ಕ್ಯಾಮ್ರಾಗೆ. ಇದಕ್ಕೆ ಮೊದಲು ಅವ್ರಿಗೆ ಜ್ಞಾನ ಇರಲಿಲ್ವಾ? ಈ ತಾಲೂಕಲ್ಲಿ ಹುಟ್ಟಿರೋಂಥ ಮುಖಂಡರುಗಳು ಎಲ್ಲೋಗಿದ್ದಾರೆ? ಸತ್ತೋಗಿದ್ದಾರಾ? ಅವ್ರ ಅಡಿಯಲ್ಲಿ ಪಂಚಾಯಿತಿ ಮೆಂಬರ್ಗಳಾಗ್ತೀರಾ, ಅವ್ರ ಅಡಿಯಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರುಗಳಾಗ್ತೀರಾ, ಅದರಲ್ಲಿ ಚೇರ್ಮನ್ಗಳಾಗ್ತೀರಾ, ಅದರಲ್ಲಿ ಎಲ್ಲ ಒಂದು MLAಗಳು ಆಗ್ತೀರಾ. ಅಟ್ಲೀಸ್ಟು ಅವ್ರಿಗೊಂದು ಕಿವಿ ಒಂದು ಏಟು ಮುಖ ಮಾಡಿ ಹೋಗಿದಾರಲ್ಲ, ಅವ್ರನ್ನ ನೀವು ಆ ಕಿಡಿಗೇಡಿಗಳನ್ನ ಬಂಧಿಸೋಂಥ ಇದು ನೀವು ಯಾಕೆ ಮಾಡಲಿಲ್ಲ? ಯಾಕೆ ಇಲ್ಲಿ ಬಂದು ವಿಚಾರಣೆ ಮಾಡಿ ಏನಾಯಿತು ಅಂತೇಳಿ ಇದುವರೆಗೂ ಯಾವುದೋ ಒಂದು ತಹಶೀಲ್ದಾರ್ ಬಂದಿದ್ದಾರೆ ಇಲ್ಲಿಗೆ? ಇದಾಗಿದೆ ಅಲ್ಲ, ಬಂದಿದ್ದಾರಾ? ಕೆಲವೊಂದು EO ಬಂದಿದ್ದಾರಾ? ಯಾರು ಬಂದಿದ್ದಾರೆ? ಇಲ್ಲಿಂದ ಮುಖಂಡರು ಬಂದು ಯಾರು ಇದಕ್ಕೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕ್ರಮ ಯಾರು ತೊಗೊಂಡಿದ್ದೀರಾ? ಅವ್ರ ಅಡಿಯಲ್ಲಿ ನೀವು ಬದುಕ್ತಾ ಇಲ್ವಾ? ಬರೀ ದಲಿತರ ಜನಕ್ಕೆ ಸೀಮಿತನಾ ಸಾಹೇಬರು? ಎಲ್ಲ ಜಾತಿ ಜನಾಂಗದ ಒಂದು ಒಡೆಯ ಅಂತ ಹೇಳ್ಬೋದು, ಮಹಾನಾಯಕ ಅಂತ ಹೇಳ್ಬೋದು. ಅಂಥವ್ರನ್ನ ಈ ಥರ ನೀವು ತೊಗೊಂಬಂದು ಇಟ್ಟಿದ್ದೀರ ಅಂದರೆ ನಿಮ್ಮನ್ನು ಏನು ತೊಗೊಂಡು ಹೊಡಿಬೇಕು?
ಅವ್ರ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಬಿಡಿ, ಸಂಘಟನೆ ಇದ್ದೀವಿ, ಸಂಘಟನೆ ಮುಖಾಂತರ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಆ ಕಿಡಿಗೇಡಿಗಳನ್ನ ಬಂಧಿಸಲಿಲ್ಲ ಅಂದ ಕಾಲದಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷರಾಗ್ಬೋದು, ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಯಾರೇ ಆಗ್ಬೋದು, ನಮ್ಮ ಸಂಘಟನೆಯಿಂದ ಅವರಿಗೆ ಒಂದು ಉಗ್ರವಾದ ಪ್ರತಿಭಟನೆಯನ್ನು ನಾವು ಮಾಡ್ತೀವಿ. ಆ ಕಿಡಿಗೇಡಿಗಳನ್ನ ಈ ಕೂಡಲೇ ಬಂಧಿಸಬೇಕು. ಹಾಗೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ನಮಗೆ ಆ ಡಿಪಾರ್ಟ್ಮೆಂಟಿಂದ ಒಂದು ಶೂಟಿಂದ ಬೂಟಿಂದ ಪ್ರತಿಯೊಂದು ಕೊಟ್ಟಿರೋಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರಿಗೆ ಈ ಥರ ಆಗಿರೋಂಥನ್ನ ಅವ್ರು ಕಂಪ್ಲೇಂಟ್ ಕೊಟ್ಟರು ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ನಾಚಿಕೆ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಮುಖಾಂತರ ಅವರು ಏನು ಇಲ್ಲಿ ಕಿಡಿಗೇಡಿಗಳನ್ನ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿಗೆ ಒಂದು ಮುಕ್ ಮಾಡಿದರೆ ಅದನ್ನು ಸರಿಪಡಿಸಬೇಕು. ಅವ್ರು ಯಾರು ಇದ್ರ ಬಗ್ಗೆ ಹಿಂದೆ ಇದ್ದಾರೆ, ಇದ್ರ ಹುನ್ನಾರ ಏನಿದೆ ಅನ್ನೋದನ್ನು ತಿಳಿಸಿಪಡಿಸ್ಬೇಕು ಅಂತ ಹೇಳ್ತೀವಿ. ಈ ಮುಖಾಂತರ ಹೇಳ್ತಾ ಇದ್ದೀವಿ. ಜೈ ಭೀಮ್. ಭೂಮಸಂದ್ರ ರೇಣುಕಾ. ಎಲ್ರಿಗೂ ನಮಸ್ಕಾರ. ನಾನು ಬಳ್ಳೂರು ಪಂಚಾಯತಿ PDO. ನಾನು ಇಲ್ಲಿ ಈ ಅಂಬೇಡ್ಕರ್ ಪ್ರತಿಮೆ ಏನಿದೆ, ಪ್ರತಿಮೆ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗಿರಲಿಲ್ಲ, ತುಂಬ ಚೆನ್ನಾಗಿತ್ತು ಪ್ರತಿಮೆ. ನಾವು ಇಲ್ಲಿ ಈ ಅಂಬೇಡ್ಕರ್ ಪ್ರತಿಮೆ ಸುತ್ತಲೂ ಕಾಂಪೌಂಡ್ ಇತ್ತು. ಆ ಕಾಂಪೌಂಡ್ ಸ್ವಲ್ಪ ಹಳೇದಾಗಿತ್ತು. ಆಮೇಲೆ ಕಲ್ಲು ಹಾಕಿದ್ರು, ಹಾಸ್ಕಲ್ಲು ಹಾಕಿದ್ರು. ಅದನ್ನೆಲ್ಲ ತೆಗೆದು ಗ್ರಾನೈಟ್ ಕಲ್ಲು ಹಾಕಬೇಕು. ಮತ್ತು ಕಾಂಪೌಂಡ್ನೆಲ್ಲ ಹೊಸ್ದಾಗಿ ನಿರ್ಮಾಣ ಮಾಡಬೇಕು ಚೆನ್ನಾಗಿ ಅನ್ನೋ ದೃಷ್ಟಿಯಿಂದ ನಾವು ಏನು 13ನೇ ತಾರೀಕು, ನಾವು 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಇತ್ತು, ಅದರ 15 ದಿನದಿಂದನೂ ನಾವು ಕೆಲಸ ಮಾಡೋದಕ್ಕೆ ಅಂತ ಈ ಭಾಗದ ಇದೇ ಏರಿಯಾದ ಗ್ರಾಮದ ಕ್ರಾಂತಿ ಗೋವಿಂದನವರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲರೂ ಸೇರಿ ನಾವು ಈ ಕೆಲಸನ ಮಾಡ್ತಾಯಿದ್ವಿ. ಆದರೆ 13ನೇ ತಾರೀಕು ನೈಟಲ್ಲಿ ಯಾರೋ ಈ ಥರ ಅಂಬೇಡ್ಕರ್ ಪ್ರತಿಮೆಗೆ ಕಿವಿಗೆ ಹೊಡೆಯೋಂಥ ಕೆಲಸ, ಯಂತ್ರಲ್ಲಿ ಹೊಡೆದ್ರು ಅಂತ ಗೊತ್ತಿಲ್ಲ, ಹೊಡೆಯೋಂಥ ಕೆಲಸ ಮಾಡಿ ಅದರ ಸ್ಕ್ರಾಚಸ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಪೊಲೀಸ್ ಸ್ಟೇಷನ್ಗೆ ನಾವು ಲೆಟ್ರು ಕೊಟ್ಟಿದ್ದೀವಿ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, DYSP ಅವರು ಬಂದು ನೋಡಿದ್ದಾರೆ. ಅವರು ಅದ್ರ ಬಗ್ಗೆ ತನಿಖೆ ಮಾಡ್ತಾಯಿದ್ದಾರೆ. ನಾನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಆಮೇಲೆ ಈಗ ಮುಂದೆ ಆ ರೀತಿ ಆಗ್ದಂಗೆ ಈಗ ಆಲ್ರೆಡಿ CC ಕ್ಯಾಮ್ರಾ ಹಾಕಿದ್ದೀವಿ. ಮತ್ತು ಕಾಂಪೌಂಡು ಏನು ಹೊಸ್ದಾಗಿ ಮಾಡಬೇಕು, ಎಲ್ಲ ಕಾಂಪೌಂಡ್ ಮಾಡೋದಕ್ಕೆ ಎಲ್ಲ ಕೆಲಸ ಒಪ್ಪಿಸಿದ್ದೀನಿ. ಕೆಲಸ ನಡೀತಾ ಇದೆ. ಆಮೇಲೆ ಇಲ್ಲಿ ಹೊಸ್ದಾಗಿ ಗಿಡ ನೆಡೋಂಥದ್ದು ಇರ್ಬೋದು, ಅಥವಾ ಹಾಸ್ಕಲ್ ಹಾಕಿ ಗ್ರಾನೈಟ್ ಹಾಸ್ಕಲ್ ಹಾಕೋದಾಗಲಿ, ಅಥವಾ ಅಂಬೇಡ್ಕರ್ ಪ್ರತಿಮೆಗೆ ಸೆಕ್ಯೂರಿಟಿಗೆ ಏನು ಮಾಡಬೇಕೋ ಅದನ್ನೆಲ್ಲ ಮಾಡೋಂಥ ಕೆಲಸ ಆಗಲಿ ಎಲ್ಲನೂ ಮಾಡ್ತಾಯಿದ್ದೀನಿ. ದಯಮಾಡಿ ನಾನು ಒಬ್ಬ ಪರಿಶಿಷ್ಟ ಜಾತಿ ವರ್ಗದ ಒಬ್ಬ PDO ಆಗಿ ನಾನು ಇವತ್ತು ಅವರ ಅನ್ನ ತಿಂತಾಯಿದ್ದೀನಿ, ಅವ್ರ ಹೆಸರಲ್ಲಿ ಬದುಕ್ತಾ ಇದ್ದೀವಿ. ನಾವು ಯಾವತ್ತೂ ಅವ್ರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ನಾವು ಯಾವತ್ತೂ ನಡ್ಕೊಂಡಿಲ್ಲ, ಮುಂದೆನೂ ನಡ್ಕೊಳೋದಿಲ್ಲ. ಮುಂದೆ ಇದು ಪೊಲೀಸ್ ಸ್ಟೇಷನ್ಗೆ ಲೆಟ್ರ್ ಕೊಟ್ಟಿದ್ವಿ. ಈಗ ಅವರು ಏನು ಕ್ರಮ ತಗೊಳ್ತಾರೆ ನೋಡಿ. ಮುಂದೆ ಇಲ್ಲಿ ಪ್ರತಿಮೆಗೆ ಏನು ಈಗ ಆಲ್ರೆಡಿ CC ಕ್ಯಾಮ್ರಾ ಹಾಕಿದ್ವಿ. ಅದಕ್ಕೆ ಏನು ಸೆಕ್ಯೂರಿಟಿ ಬೇಕು ಪ್ರತಿಮೆಗೆ ಎಲ್ಲ ಕಾರ್ಯನೂ ನಾನು ಮಾಡಿ ಇಲ್ಲಿನ ಡೆವಲಪ್ಮೆಂಟು, ಈ ಅಂಬೇಡ್ಕರ್ ಪ್ರತಿಮೆ ಏನು ಇದೆ ಇಲ್ಲೆಲ್ಲನೂ ಕಾಂಪೌಂಡು ಇನ್ನೊಂದು ಮತ್ತೊಂದು ಎಲ್ಲನೂ ಏನು ಕೆಲಸ ಮಾಡಬೇಕು ಎಲ್ಲನೂ ಮಾಡಿ ತುಂಬ ವಿಜೃಂಭಣೆಯಿಂದ ನಿಮ್ಮನ್ನೆಲ್ಲ ಕರೆಸಿ ಮತ್ತು ಅದು ಇನಾಗ್ರೇಷನ್ ಮಾಡೋಂಥ ಕೆಲಸ ನಾನು ದಯವಿಟ್ಟು ಮಾಡ್ತೀನಿ. ನನ್ನಲ್ಲಿ ಈ ವಿಚಾರದಲ್ಲಿ ನಂದು ಯಾವುದೂ ತಪ್ಪಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ಈ ವಿಚಾರದಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ.